ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ನಾನು ಇವಾಗ ಎದ್ದು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಎದೆಯ ಧುನಿಗೆ ಬೆಳಕು ನೀನೆ, ನೀನಾದೆ ನೀನಾದೆ. ಇವಾಗ ಟೈಮ್ ಎಷ್ಟು ಅಂತಂದರೆ ತೋರಿಸ್ತೀನಿ ನಿಮಗೆ. ಎಲ್ಲರೂ ಮಲಗಿದ್ದಾರೆ, ಬಟ್ ನಾನು ಮಾತ್ರ ಎದ್ದಿರೋದು. ಯಾಕೆ ಅಂತಂದರೆ ಇವತ್ತು ನಮ್ಮ ಮನೆ ದೇವರಿಗೆ ಅಭಿಷೇಕ ಮಾಡಿಸ್ತಿದ್ದೀವಿ. ಸೊ ಹಂಗಾಗಿ ಅಲ್ಲಿಗೆ ಹೋಗಬೇಕು. ಸೊ ಅದಕ್ಕೆ ನಾನು ಎದ್ದಿರೋದು. ಇವರಿಗೆಲ್ಲ ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಪ್ಯಾಕ್ ಮಾಡ್ಕೊಂಡು ಹೋಗೋಣ ಅಂತ. ಸೊ ಬನ್ನಿ, ಇವತ್ತಿನ ದಿನದಲ್ಲಿ ಏನೇನು ಮಾಡ್ತೀನಿ ಅಂತ ನೋಡ್ತೀನಿ. ಆ್ಯಂಡ್ ಟೈಮ್ ಎಷ್ಟಾಗತ್ತೆ ಅಂತ ತೋರಿಸ್ತೀನಿ. ಬನ್ನಿ. ಓಕೆ, ಇವಾಗ 4 o'clock. ಸೊ ಎಲ್ಲ ಕ್ಲೀನ್ ಆಗುತ್ತೆ, ಏನೂ ಇಲ್ಲ. ಆ್ಯಂಡ್ ಇಲ್ಲಿ ಕೂಡ ಎಲ್ಲ ಕ್ಲೀನ್ ಮಾಡಿದ್ದೀನಿ ಆಗಲೇ. ಸೊ ಪೂಜೆ ಮಾಡೋದಷ್ಟೇ ಇರೋದು. ಓಕೆ ಬನ್ನಿ. ಸೊ ಇಲ್ಲಿ ಪೂಜೆ ಎಲ್ಲ ಆಯಿತು. ಇವತ್ತು ಮಂಗಳವಾರ ಆಗಿರೋದ್ರಿಂದ ನಾನು ಪೂಜೆ ಕೂಡ ಮಾಡಿಬಿಟ್ಟು ಹೊರಡಬೇಕಿತ್ತು. ಸೊ ಹಾಗಾಗಿ ಪೂಜೆ ಎಲ್ಲ ಮುಗಿಸಿ ಇವಾಗ ಹೊರಟಿದ್ದೀವಿ. ಇವಾಗ ನಾವು ಬಂದು ರೀಚ್ ಆಗಿದ್ವಿ ಸಾವಂತದುರ್ಗಕ್ಕೆ. ಟೈಮ್ ಆಗಿತ್ತು ಆ್ಯಕ್ಚುಲಿ. ಸೊ ಹಾಗಾಗಿ ಒಂದು ಸ್ವಲ್ಪ ಬೇಗ ಹೊರಡೋಣ. ಮಡ್ಲಕ್ಕಿ ಎಲ್ಲ ಕೊಡಬೇಕು, ಅಲ್ಲಿ ತೋರಿಸ್ತೀನಿ ಏನೇನು ಕೊಟ್ವಿ ಅಂತ. Apurva is busy with this arrangements. ದೇವ್ರಿಗೆ ಅಂತ ಹೂವು ತಂದಿದ್ದೀವಿ. ರೆಡ್ ರೋಸಸ್ದು ವೀರಭದ್ರ ಸ್ವಾಮಿಗೆ, ಆ ಕಡೆ ಮಿಕ್ಕಿದ್ದು ಗಣೇಶನಿಗೆ ಮತ್ತು ಅಮ್ಮನವ್ರಿಗೆ ಅಂತ, ಇನ್ನೊಂದು ನರಸಿಂಹಸ್ವಾಮಿಗೆ. ಸೊ ಎಲ್ಲ ರೆಡಿಯಾಗಿದೆ. ದೇವರಿಗೆ ಸೀರೆ, ಪಂಚೆ, ಹೂವು, ಅಥರ್ವ ಇಳಿ ಕೆಳಗೆ, ಇಳಿಯೋ ಸುಂದ್ರ. 8 ಗಂಟೆಗೆ ಬಂದಿರೋದು ಸಾವಂತದುರ್ಗಗೆ. ತುಂಬ ಚೆನ್ನಾಗಿದೆ. ಚೆನ್ನಾಗಿ ನಿದ್ದೆ ಮಾಡ್ಕೊಂಡೆ. ನಾಗ್ಲಿಂಗ್ ಪುಷ್ಪ ನೋಡಿ ಎಷ್ಟು ಚೆನ್ನಾಗೈತೆ. ಎಲ್ಲ ದೇವ್ರನ್ನೂ ಅಷ್ಟು ಕಳಿತಿದ್ದಾರೆ. ನನಗೆ ಇಲ್ಲ ತಿನ್ನಲ್ಲ. ಚೆನ್ನಾಗಿ ನೆನೆಸ್ಕೋಬೇಕು. ನಾಳೆ ಸ್ಕೂಲ್ ಬೇಡ, ಮಲಿಕೋಬೇಕು ಮನೇಲಿ. ಹಂಗೆ ನನಗೆ ನಮ್ಮ ದೇವಿನ ಈ ಸೀರಿಯಲ್ ನೋಡಬೇಕು ಅಂತ ತುಂಬ ಆಸೆ ಇತ್ತು. ಅದಕ್ಕೋಸ್ಕರ 4 ಗಂಟೆಗೆ ಎದ್ದು ರೆಡಿಯಾಗಿ ಬಂದಿದ್ದೆ. ಸೊ ಸಖತ್ತಾಗುತ್ತೆ. ನೈಸ್. ಯಾರಿಗಾದರೂ ಯೂಸ್ ಆಗ್ಬೋದು ಅಂತ ಈ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಿದ್ದೀನಿ. ಟೈಮಿಂಗ್ಸು ಕೊಟ್ಟಿದ್ದೀನಿ, ನೋಡ್ಕೋಬೋದು.
ಇದು ಇನ್ಫಾರ್ಮೇಷನ್. ಓಕೆ, ಸೊ ಇದು ಬಂದು ನಮ್ಮ ಮನೆ ದೇವರು, ನನ್ನ ಗಂಡನ ಮನೆ ದೇವರಿದು ಸಾವಂದುರ್ಗ ವೀರಭದ್ರ ಸ್ವಾಮಿ. ಸೊ ಇಲ್ಲಿಗೆ ಅಭಿಷೇಕ ಮಾಡಿಸ್ಬೇಕು ಅಂತಂದರೆ ನೀವು 3 ದಿನಕ್ಕಿಂತ ಮುಂಚೆ ಹೇಳಬೇಕು. ಇಲ್ಲಿ ಅಭಿಷೇಕ ಮಾಡೋಕ್ಕೆ 1001 ರೂಪಾಯಿ ತೊಗೊತಾರೆ. ನೀವು ಅಲ್ಲಿಗೂ ನಿಮ್ಮದು ಸೀರೆ ದೇವ್ರಿಗೆ ಅರ್ಪಿಸಬೇಕು, ದೇವ್ರದ್ದು ನಿಮ್ಮ ಸೀರೆ ದೇವ್ರು ಉಡ್ಕೋಬೇಕು ಅಂತಂದರೆ ನೀವು ಹಿಂದಿನ ದಿನವೇ ಅವರಿಗೆ ತಂದು ಕೊಡಬೇಕಾಗ್ತದೆ. ಸೊ ನನಗೆ ಹಿಂದಿನ ದಿನ ತಂದುಬಿಟ್ಟು ಕೊಡೋಕ್ಕಾಗಿರಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಅವತ್ತಿನ ದಿನವೇ ಮಾರ್ನಿಂಗ್ 5 o'clockಗೆ, ಅಂದರೆ ಅವರಿನ್ನೂ ಅಭಿಷೇಕ ಮಾಡ್ತಿದ್ರಲ್ಲ ಆ ಟೈಮ್ಗೆ ನಾನು ತಂದುಬಿಟ್ಟು ಅವ್ರಿಗೆ ಒಪ್ಪಿಸಿದೆ. ಅದಾದಮೇಲೆ ಅವರು ಉಡ್ಸ್ಕೊತಾರೆ ಅಂತ. ಸೊ ನನಗೇನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು. ಈ ದೇವಸ್ಥಾನಕ್ಕೆ ಒನ್ ಟೈಮ್ ನಾನು ಈ ದೇವಸ್ಥಾನಕ್ಕೆ ಹೋಗಿ ಬಂದರೆ, ವೀಕ್ಲಿ ಹೋಗ್ತೀನಿ. ಸೊ ವೀಕ್ಲಿ ನಾವೆಲ್ಲ ಹೋಗ್ತೀವಿ ದೇವಸ್ಥಾನಕ್ಕೆ. ಬಟ್ ನನಗೆ ಒಂದು ವಾರ ಏನಾದರೂ ಮಿಸ್ ಆಗಿಬಿಡ್ತು ಅಂತಂದರೆ ನಂಗೆ ಸಮಾಧಾನನೇ ಇರಲ್ಲ. ಸೊ ಯಾವಾಗ ಹೋಗ್ತೀನೋ ನೆಕ್ಸ್ಟ್ ವಾರ ಅಂತ ಅನ್ನಿಸ್ತಿರುತ್ತೆ. ಅದು ಏನೋ ಗೊತ್ತಿಲ್ಲ. ಎಲ್ಲರಿಗೂ ಹಂಗೆ ಅನಿಸುತ್ತೋ ಇಲ್ಲೋ ಅನ್ನೋದು ನಂಗೆ ಗೊತ್ತಿಲ್ಲ. ಕಮೆಂಟ್ ಮಾಡಿ ಹೇಳಿ ಯಾರ್ಯಾರಿಗೆ ಹಿಂಗೆ ಅನಿಸುತ್ತೆ ಅಂತ. ನನಗೆ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ. ಈವನ್ ನಾನು ಚಿಕ್ಕವಳಿದ್ದಾಗಿಂದನೂ ನಾನು ವೀರಭದ್ರ ದೇವ್ರದ್ದು ನನಗೆ ತುಂಬ ಕನೆಕ್ಟೆಡ್ ನಾನು. ಯಾಕೆ ಅಂತಂದರೆ ನಮ್ಮ ಅಮ್ಮನ ಮನೆ ದೇವ್ರು ಕೂಡ ವೀರಭದ್ರ ಸ್ವಾಮಿನೇ. ಅವ್ರದ್ದು ಸಿಂಟಲ್ಲೂರು ವೀರಭದ್ರ ಸ್ವಾಮಿ. ಸೊ ಚಿಕ್ಕವಳಿದ್ದಾಗಿಂದ ನಾನು ವೀರಭದ್ರ ದೇವರು ಗುಗ್ಲ ಅಂತಾರೆ ನಮ್ಮ ಕಡೆ ಎಲ್ಲ, ಇಲ್ಲಿ ವೀರಗಾಸ ಅಂತಾರೆ. ಸೊ ಎಲ್ಲ ನೋಡಿಕೊಂಡೇ ಬೆಳೆದಿರೋಳು ನಾನು. ಸೊ ಹಾಗಾಗಿ ನಮ್ಮ ಮನೆ ಎದುರುಗಡೆನೇ ದೇವಸ್ಥಾನ ಇರೋದ್ರಿಂದ ನಾನು ಏನೇ ಒಂದಾದರೂ ಅಲ್ಲಿಗೆ ಹೋಗ್ಬಿಟ್ಟು ಕೂತ್ಕೊಂಡು ನನ್ನ ಪಾಡಿಗೆ ನಾನು ಸಮಾಧಾನ ಮಾಡ್ಕೊಂಡು ಬರ್ತಿದ್ದೆ ಪ್ರತಿದಿನ. ಸೊ ಅದಕ್ಕೋಸ್ಕರ ನನಗೇನೋ ಒಂಥರ ಕನೆಕ್ಟೆಡ್ ಅಂತ ಹೇಳ್ಬೋದು. ಪೂಜೆ ಮಾತ್ರ ಸಿಕ್ಕಾಬಡೆ ಚೆನ್ನಾಗಿ ಮಾಡಿದರು. ನಾನು ಇಷ್ಟು ಪೂಜೆ ಎಲ್ಲ ಮಾಡೋದು ನಾನು ಯಾವತ್ತೂ ನೋಡಿರಲಿಲ್ಲ. ಇಲ್ಲಿ ಬೇಗ ಬಂದ್ವಲ್ಲ, ಸೊ ಹಾಗಾಗಿ ನಾನು ಇಲ್ಲಿ ಪೂಜೆ ಎಲ್ಲ ಅಟೆಂಡ್ ಆದೆ. ನಾನು ಇದಕ್ಕೆ ರಘುಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾನು ಯಾವುದೇ ದೇವಸ್ಥಾನಕ್ಕೆ ಯಾವಾಗೇ ಹೋಗೋಣ ಅಂತಂದ್ರೆ ಅವ್ರು ಇಲ್ಲ ಅಂತ ಅನ್ನಲ್ಲ, ಕರ್ಕೊಂಡು ಹೋಗ್ತಾರೆ. ನನಗೆ ಹಂಗೆ ದೇವಸ್ಥಾನ ನಾನು ಅಲ್ಲೂ ಇಲ್ಲೂ ಹೋಗೋದಕ್ಕಿಂತ ನಂಗೆ ದೇವಸ್ಥಾನಗಳಿಗೆ ಹೋಗಬೇಕು ಅಂದರೆ ತುಂಬ ಇಷ್ಟ ಆಗ್ತದೆ. ಈಗಾಗಲೇ ಸುಮಾರು ಒಂದು ನೋಡ್ಲಾರೋ ದೇವಸ್ಥಾನ ಎಲ್ಲ ನಾನು ನೋಡ್ಕೊಂಬಂದಿದ್ದೀನಿ ಮದುವೆ ಆದಮೇಲೆ. ಸೊ ಹಂಗಾಗಿ ನನಗೆ ಒಬ್ಬಳಿಗೆ ಹೋಗೋಕ್ಕಾಗಲ್ಲ. ಬಸ್ ಫ್ರೀ ಇದ್ರೂ ನಾನು ಯಾವತ್ತೂ ಬಸ್ಸಲ್ಲಿ ಅಡ್ಡಾಡಿಲ್ಲ ದೇವಸ್ಥಾನಗಳಿಗೆಲ್ಲ. ಅದೇ ಒಂದೇ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಅವತ್ತಿನ ದಿನ ಆ್ಯಕ್ಚುಲಿ ಅವ್ರದ್ದು ಆಫೀಸ್ ಇತ್ತು. ಅವರು ಆಫೀಸ್ನ ಮಾರ್ನಿಂಗ್ ಆಫೀಸ್ ಮಾಡಿಕೊಂಡು ಅದಾದಮೇಲೆ ಬಂದು ಕರ್ಕೊಂಡೋಗಿ ಬಂದು ತಿರ್ಗಾ ಆಫೀಸ್ ಕಂಟಿನ್ಯೂ ಮಾಡಿದರು. ಅಷ್ಟೇ, ಏನು ಹೇಳೋಕ್ಕಾಗಲ್ಲ. ವರ್ಡ್ಸು ಐ ಕೆನಾಟ್ ಎಕ್ಸ್ಪ್ಲೇನ್ ಎನಿಥಿಂಗ್ ಅಂತಾರಲ್ಲ, ಅದೇ ಥರ. ನೋಡಿ ಅಲಂಕಾರ ಮಾಡಿದ ಮೇಲೆ ಎಷ್ಟು ಚೆಂದ ಕಾಣಿಸ್ತಿದ್ರು ಅಂದರೆ ಅಲ್ಲೇ ನಿಂತ್ಕೊಂಡಿದ್ದೆ ನಾನು. ಒಂದು 15 ಮಿನಿಟ್ಸ್ ಆದರೂ ಆಗಲಿ ನೋಡ್ಕೊಂಡು ನಿಂತ್ಕೊಂಡಿದ್ದೆ. ಸೊ ಓಕೆ, ಹೇಳ್ಕೊತ ಹೋದರೆ ಮುಗಿಯೋದೇ ಇಲ್ಲ. ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ನಮ್ಮ ಅತ್ತವ್ರಿಗೆ ಮೀಕೆ ಅದು ನೋಡಿ, ನಿಮ್ಮನ್ನು ನೋಡಿದ್ರೆ ಬರ್ತಾನೆ ಇಲ್ಲ ಅದು. ಪ್ರಸಾದ ಕೊಟ್ಟಿದ್ರು. ಸೊ ಪ್ರಸಾದ ಇಟ್ಕೊಂಡು ಇಲ್ಲಿ ನೋಡಿ ಮಾಡ್ತಿರೋ ಆಟಗಳು ನಮ್ಮ ಹತ್ರ ತಿನ್ನಿಸ್ತಿದ್ದಾನ. ಓ ಹಾಮ, ಇವಾಗ ನಾವು ಬಂದಿರೋದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ. ಆ್ಯಕ್ಚುಲಿ ಇಲ್ಲಿ ಇವತ್ತು ಅಡ್ಡಪಲ್ಲಕ್ಕಿ ಉತ್ಸವ ನಡೀತಾ ಐತೆ. ಹಾಗಾಗಿ ಒಂದು ಫೋಟೋ ತಗೊಂಡು ಹೋಗೋಣ ಅಂತ. ಅಲ್ಲ ಅದೊಂದು ತಕ್ಕೊಂಡು ಅಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ. ಸೊ ನಾವೆಲ್ಲ ಆಗಲೇ ತೊಗೊಂಡಿದ್ವಿ ಅಂತೇಳಿ ಅದು ನೋಡಿ, ಅದೇ ಲಕ್ಷ್ಮೀ ನರಸಿಂಹಸ್ವಾಮಿ, ಇದು ಅಮ್ಮನವ್ರ ಸನ್ನಿಧಿ ಲಕ್ಷ್ಮೀ ಅಮ್ಮಂದು. ಸೊ ಇವಾಗ ವಿ ಆರ್ ಹೆಡ್ಡಿಂಗ್ ಬ್ಯಾಕ್ ಟು ವೀರಭದ್ರ ದೇವ್ರ ಸ್ವಾಮಿ ದೇವಸ್ಥಾನಕ್ಕೆ ವಾಪಸ್ ಹೋಗ್ತಿದ್ದೀವಿ ದೇವಸ್ಥಾನಕ್ಕೆ. ಇವಾಗ ಪ್ರಸಾದ ಮಾಡಿಕೊಂಡು
ಊರಿಗೆ ಹೋಗೋಣ ಅಂತ. ತೋತಾಪುರಕಾಯಿ ನೋಡಿ. ಮಾವಿನಕಾಯಿ ಹಾಯ್ಕೊಂಬರಕ್ಕೆ ಹೋಗಿದ್ದಾರೆ 3 ಜನ. ಸೊ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಒಂದು ಸ್ವಲ್ಪ ಬೋಂಡ ಮಾಡೋಣ ಅಂತ, ಮಳೆ ಬರ್ತಿತ್ತು ಅಂತ ಟೀ ಮತ್ತು ಬೋಂಡ. ಸೊ ಹಂಗಾಗಿ ಟೀ ಮತ್ತು ಬೋಂಡಕ್ಕೆ ರೆಡಿ ಮಾಡ್ತಿರ್ತೀನಿ. ಅದನ್ನ ಕ್ಯಾಪ್ಚರ್ ಮಾಡಬೇಕಾಗಿತ್ತು. ನನ್ನ ಮಗ ಅಳೋದು ಎಷ್ಟು ಚೆನ್ನಾಗಿ ಹೇಳ್ತಾನೆ ಗೊತ್ತಾ? ಹಿಂಗೆ ಅಳೋದೇ ಹಿಂಗೆ, ಈ ಥರ ಮಖನ ಒಂದು ಕಡೆ ಹಾಕ್ಕೊಂಡು ಅಳೋದು. ಯಾರೂ ನೋಡಬಾರ್ದು ಅಳೋದನ್ನ ಅಂತ. ಅದು ಏಂತಕ್ಕೆ ಅಂತ ಹೇಳಪ್ಪರು? ಏಂತಕ್ಕೆ? ಮಜ್ಜಿಗೆ ಬೇಕು ಅಂತ ಹೇಳಿ ಬೀದಿ ಬೀದಿ ಅಲ್ಲೇಕ್ ಹೋಗ್ತಿದ್ದಾನೆ. ಮನೇಲಿ ಮಾಡ್ಕೊಡ್ತೀನಿ ಕಣ ನಾನು ಅಂತ ಹೇಳಿ ಕರ್ಕೊಂಡ್ಬಂದಿ. ಮಜ್ಜಿಗೆನೇ ಇದು, 1 ನಿಮಿಷ ಮಾಡ್ಕೊಡ್ತೀನಿ ಬಾ ಒಳಗೆ ಅಂದ್ರೂ ಬರ್ತಿಲ್ಲ. ಎಲ್ಲ ಬೀದಿ ಮಜ್ಜಿಗೆನೇ ಬೇಕು ಅವನ್ಗೆ. ಏನ್ ಮಾಡೋಣ ನಾವು? ಮಸ್ತ್ ಹೇಳ್ತಾನೆ, ಎಷ್ಟು ಚೆನ್ನಾಗಿ ಹೇಳ್ತಾನೆ. ತೋರ್ಸೋತಾರ ನಿನ್ನ ಮಕ್ಕನ, ಶೋ ಯೋರ್ ಫೇಸ್. ಎಷ್ಟು ಚೆನ್ನಾಗಿ ಹೇಳ್ತೀಯ, ತೋರ್ಸೋ. ತಗೋ ತಗೋ, ಈಗ ತಗೋ, ಕುಡಿ ಹೋಗ್ಲಿ. ಆಫ್ ಮಾಡಿದೆ ಬಿಡು ಕ್ಯಾಮ್ರಾನ. ತಗೋ. ಸೊ ಇವಾಗ ನೆನಪಾಯಿತು. ಸೊ ಹಂಗಾಗಿ ಕೊಬ್ಬರಿ ಎಲ್ಲ ತುರಿತಾ ಕುತ್ಕೊಂಡಿದ್ದೆ ನೋಡಿ. ಇಷ್ಟ ಆಯಿತು, ಅದಿಷ್ಟು ತುರಿದಾಕಿದ್ದೀನಿ. ಏನಕ್ಕೆ ಅಂತಂದರೆ ನಾಳೆ ದೇವಸ್ಥಾನದಲ್ಲಿ ಕೊಟ್ಟಿರೋದಿದು. ಹಂಗೆ ಬಿಟ್ಟರೆ ಸುಮ್ಮನೆ ಕೆಟ್ಟೋಗ್ಬಿಡುತ್ತಲ್ಲ, ಆ ರೀಸನ್ನಿಗೋಸ್ಕರ ಎಲ್ಲ ತುರಿದೇ ಕುತ್ಕೊಂಡು. ಸೊ ಫ್ರೆಂಡ್ಸ್, ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗ್. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹಂಗೆ ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು. ಬಾಯ್.